ಹಲೋ ಎವ್ರಿವನ್, ನಾನು ನಿಮ್ಮ ಐಶ್ವರ್ಯ ವಿನಾಯಕ. ನೀವೇನಾದರೂ ಈ ಸಮ್ಮರಲ್ಲಿ ಕೇರಳ ಹೋಗೋ ಪ್ಲ್ಯಾನ್ ಮಾಡ್ತಿದ್ದೀರಾ? ಹಾಗಿದ್ರೆ ನಾನು ಕಣ್ಣೂರ್ ಹತ್ರ ಇರೋ ಒಂದು ಬೆಸ್ಟ್ ರೆಸಾರ್ಟ್ನ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಅದರ ನೇಮ್ ಗ್ರೀನ್ ಪ್ಲಾನೆಟ್ ರೆಸಾರ್ಟ್ ಅಂತ. ಹಾಗೆ ಇಲ್ಲಿನ ರೂಮ್ಗಳು ಕೂಡ ತುಂಬಾ ಕ್ಲೀನ್ ಮತ್ತು ಸ್ಪೇಷಿಯಸ್ ಆಗಿದೆ. ಹಾಗೆ ಇಲ್ಲಿ ನಿಮಗೆ ಪ್ರತಿ ರೂಮ್ಗಳಿಗೂ ಟಿ ವಿ, ಎ ಸಿ ಮತ್ತು ಫ್ರೀ ವೈಫೈನ ಇನ್ಕ್ಲೂಡ್ ಮಾಡಿದ್ದಾರೆ. ಸ್ಟೇ ತುಂಬ ಕಂಫರ್ಟಬಲ್ ಆಗಿದೆ. ಅಷ್ಟೇ ಅಲ್ಲದೆ ಇವರು ಫಾರ್ಮ್ ತುಂಬ ಪ್ರತಿಯೊಂದು ಹಣ್ಣುಗಳದ್ದು ಮರಗಳು ಹಾಕಿದ್ದಾರೆ. ವಾಟರ್ ಆ್ಯಪಲ್ ಆಗಿರ್ಬೋದು, ಗೋಡಂಬಿ ಹಣ್ಣು ಆಗಿರ್ಬೋದು, ಸಪೋಟ, ನಿಂಬೆಹಣ್ಣು, ಮಾವಿನ ಹಣ್ಣು, ಸೊ ಹೀಗೆ ಎಷ್ಟೊಂದು ಮರಗಳನ್ನ ಬೆಳೆದಿದ್ದಾರೆ. ನೀವು ಇಲ್ಲೇ ಅದನ್ನು ಪ್ಲಕ್ ಮಾಡಿಬಿಟ್ಟು ಅದನ್ನು ಟೇಸ್ಟ್ ಮಾಡ್ಬೋದು. ತುಂಬಾ ರುಚಿಯಾಗಿದೆ ಕೂಡ. ನಾನಂತೂ ಎಲ್ಲ ಹಣ್ಣುಗಳನ್ನು ಕೂಡ ಟೇಸ್ಟ್ ಮಾಡಿಬಿಟ್ಟೆ. ಹಾಗೆ ಅಷ್ಟೇ ಅಲ್ಲದೆ ಎಲ್ಲ ಥರದ ವೆಜ್ಜಿಸ್ಗಳನ್ನು ಕೂಡ ಇವರೇ ಬೆಳೆಸಿದ್ದಾರೆ. ಅದೇ ವೆಜ್ಜಿಸ್ಗಳಿಂದ ಇವರು ದಿನನಿತ್ಯ ಅಡುಗೆಗಳು ಮಾಡೋದಾಗಿರಲಿ, ತಿಂಡಿ ಮಾಡೋದಾಗಿರಲಿ ಎಲ್ಲ ಮಾಡೋದು. ಹಾಗೆ ಇವ್ರದ್ದು ಸ್ಪೆಷಲ್ ಕೇರಳ ಅದು ಅಥೆಂಟಿಕ್ ಫುಡ್ನ ಪ್ರಿಪೇರ್ ಮಾಡ್ತಾರೆ ಮೀಲ್ನ. ಸೊ ನಂಗೆ ಅದು ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಾಗೆ ರೆಸಾರ್ಟ್ನ ಮೇನ್ ಏನಪ್ಪ ಅಂತಂದರೆ ಪ್ರತಿಯೊಂದು ಜಾಗನೂ ಕೂಡ ತುಂಬ ಫೋಟೋಜೆನಿಕ್ ಆಗಿದೆ. ಹಾಗೆ ಈ ಪ್ಲೇಸ್ ಮೇನ್ ಆಗಿ ಡೆಸ್ಟಿನೇಷನ್ ವೆಡ್ಡಿಂಗ್, ಮೆಹಂದಿ, ಸಂಗೀತ್, ಬರ್ಡೇ ಪಾರ್ಟೀಸ್, ಫೋಟೋಶೂಟ್ ಯಾವುದೇ ಥರದ ಈವೆಂಟ್ಸ್ಗಳಿಗಾದರೂ ಈ ಪ್ಲೇಸ್ ಚೆನ್ನಾಗಿ ಸೂಟ್ ಆಗುತ್ತೆ. ಹಾಗೆ ಅಷ್ಟೇ ಅಲ್ಲದೆ ಈ ಪ್ಲೇಸ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಕಿಡ್ಸ್ಗಾಗಲಿ ದೊಡ್ಡವ್ರಿಗಾಗಲಿ ಯಾರೇ ಆಗಲಿ ಇಲ್ಲಿ ಬಂದು ಚೆನ್ನಾಗಿ ಆ ಪೂಲ್ನ ಎಂಜಾಯ್ ಮಾಡ್ಬೋದು. ಇದು ಹೇಗಿದೆಯಪ್ಪ ಅಂತಂದರೆ ನೇಚರ್ ಮಧ್ಯದಲ್ಲಿ ನಾವೆಲ್ಲೋ ವಾಸ ಮಾಡ್ತಿದ್ದೀವಿ ಅನ್ನೋ ಥರ ಫೀಲ್ ಬರುತ್ತೆ. ಹಾಗೆ ಇಲ್ಲಿನ ಸರ್ವಿಸ್ ನಮಗೆ ತುಂಬಾ ಇಷ್ಟ ಆಯಿತು. ಪ್ರತಿ ಸ್ಟಾಫ್ಸ್ಗಳು ಕೂಡ ನಮ್ಮ ಜೊತೆ ತುಂಬ ಫ್ರೆಂಡ್ಲಿ ಆಗಿದ್ದರು. ಸೊ ನಮ್ಗೆ ಅದನ್ನು ಕಂಫರ್ಟಬಲ್ ಆಯಿತು. ಹಾಗೆ ಮೇನಾಗಿ ಏನಪ್ಪ ಅಂತಂದರೆ ಈ ರೆಸಾರ್ಟ್ನ ಓನರ್ ಕೂಡ ಫ್ಯಾಮಿಲಿ ಜೊತೆ ಇಲ್ಲೇ ಸ್ಟೇ ಆಗ್ತಾರೆ. ಸೊ ನಿಮ್ಗೆ ಏನೇ ಬೇಕಿದ್ರೂ ಅವ್ರ ಜೊತೆಲಿದ್ದು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಪ್ಲೇ ಏರಿಯಾ ಇರೋದ್ರಿಂದ ಮಕ್ಕಳುಗಳು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಹಾಗೆ ಈ ರೆಸಾರ್ಟ್ ಎಲ್ಲ ಟೂರಿಸ್ಟ್ ಪ್ಲೇಸ್ಗಳಿಗೂ ತುಂಬ ಹತ್ರದಲ್ಲೇ ಇದೆ. ಎಲ್ಲ ಟೆಂಪಲ್ಗಳಾಗಿರಲಿ, ಬೀಚ್ಗಳಾಗಿರಲಿ ನೀವು 10 to 20 ಮಿನಿಟ್ಸಲ್ಲಿ ರೀಚ್ ಆಗಿಬಿಡ್ಬೋದು. ಸೊ ನನಗಂತೂ ಈ ರೆಸಾರ್ಟ್ ತುಂಬಾ ಕಂಫರ್ಟಬಲ್ ಮತ್ತು ತುಂಬಾ ಇಷ್ಟ ಆಯಿತು. ನಿಮಗೆ ಹೇಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ನಲ್ಲಿ ತಿಳಿಸಿ, ಆಯಿತಾ?